ಇದು ಧ್ವನಿಯಿಲ್ಲದವರ ಧ್ವನಿ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಡೆದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವು ವಿವಿಧ ತಾಳಮೇಳ ಡೊಳ್ಳು ಕುಣಿತಗಳಿಂದ ಕೂಡಿತ್ತು. ಆದರೆ ತಾಳಮೇಳ ಡೊಳ್ಳಿನ ನಾದಕ್ಕೆ ಕುಣಿಯುವವರು ಇದ್ದರೂ ಕುಣಿಯುವುದನ್ನು ನೋಡಲು ಅಂಬೇಡ್ಕರ್ ಅನುಯಾಯಿಗಳೆಂದೇ ಬಿಂಬಿತವಾಗಿರುವ ದಲಿತ ಸಮುದಾಯದ ಜನಜಂಗುಳಿ ಇಲ್ಲದಿರುವುದು ನಿಜಕ್ಕೂ ಬೇಸರದ ಸಂಗತಿ ಎಂದು ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಮಾತನಾಡಿಕೊಳ್ಳುತ್ತಿರುವುದು ಅತಿದೊಡ್ಡ ಸುದ್ದಿಯಾಗಿದೆ. ಎಸ್ ವೀಕ್ಷಕರೇ, ಸಂಡೂರು ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ನಿರ್ಮಿಸಲು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸುಪ್ರೀಂ ಕೋರ್ಟ್ನ ಆದೇಶದಂತೆ ಕೆಲಸ ಮಾಡದೆ ನಿರ್ಲಕ್ಷ್ಯತೆಯಿಂದ ಕಾಲ ವಿಳಂಬ ಮಾಡಿದ್ದು, ಅದರ ಪರಿಣಾಮವಾಗಿ ದಲಿತ ಪರ ಸಂಘಟನೆಗಳ ಮುಖಂಡರು ಮತ್ತು ಮುಂಚೂಣಿ ದಲಿತ ನಾಯಕರುಗಳನ್ನು ಹೊರತುಪಡಿಸಿದರೆ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವದಲ್ಲಿ ವಿಶೇಷವಾಗಿ ಮಾದಿಗ ಸಮುದಾಯದ ಯುವಕರು ಭಾಗಿಯಾಗದೇ ಇರಲು ಮುಖ್ಯ ಕಾರಣ ಎಂದು ಮೇಲ್ನೋಟಕ್ಕೆ ಗೋಚರವಾಗುತ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ತಾಲೂಕು ಆಡಳಿತಕ್ಕೆ ಬೆಲೆ ಕೊಟ್ಟು ಜಯಂತ್ಯೋತ್ಸವದಲ್ಲಿ ದಲಿತ ಮುಖಂಡರು ಭಾಗಿಯಾಗಿದ್ದು ಕೂಡ ವಲ್ಲದ ಮನಸ್ಸಿನಿಂದಲೇ ಎನ್ನುವುದು ಮಾತ್ರ ಸತ್ಯ. ತಾಲೂಕು ಆಡಳಿತವು ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜಯಂತ್ಯೋತ್ಸವದ ಸರ್ವ ಸಿದ್ಧತೆಗಳನ್ನು ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಿದ್ದು ಮಾತ್ರ ಖುಷಿಯ ವಿಷಯ. ಆದರೆ ಮೆರವಣಿಗೆಯಲ್ಲಿ ಜನಜಂಗುಳಿ ಇಲ್ಲದೆ ಅಸ್ತವ್ಯಸ್ತವಾಗಿದ್ದು ನಿಜಕ್ಕೂ ಬೇಸರದ ಸಂಗತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಸಕಲ ಸಿದ್ಧತೆಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ತಾಲೂಕು ಆಡಳಿತಕ್ಕೆ ಗರುಡ ನ್ಯೂಸ್ ತಂಡ ಹಾಗೂ ದಲಿತ ಸಮುದಾಯದ ಪರವಾಗಿ ಧನ್ಯವಾದಗಳು. ವೀಕ್ಷಕರ, ವೇದಿಕೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಎಂ ರಾಮಕೃಷ್ಣ ಹೆಗಡೆಯವರು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಸಂಡೂರು ಪಟ್ಟಣದಲ್ಲಿ ನಿರ್ಮಿಸಬೇಕಾಗಿದ್ದ ಅಂಬೇಡ್ಕರ್ ಸರ್ಕಲ್ ಬಗ್ಗೆ ಧ್ವನಿ ಎತ್ತಬೇಕಿತ್ತು. ಒಟ್ಟಾರೆ ಅಂಬೇಡ್ಕರ್ ಜಯಂತಿಯ ಮೆರವಣಿಗೆ ಹಾಗೂ ಕಾರ್ಯಕ್ರಮದ ಅಸ್ತವ್ಯಸ್ತದ ಬಗ್ಗೆ ಧ್ವನಿ ಎತ್ತಬೇಕಿತ್ತು. ಆದರೆ ಅನಿವಾರ್ಯವಾಗಿ ವಲ್ಲದ ಮನಸ್ಸಿನಿಂದ ದಲಿತ ಸಮುದಾಯದ ವಿಷಯವನ್ನು ಇಟ್ಟುಕೊಂಡು ಬೇರೆ ಬೇರೆ ವಿಷಯಗಳನ್ನು ಮಾತನಾಡುತ್ತಿರುವುದು ನಿಜಕ್ಕೂ ಸೋಜಿಗದ ಸಂಗತಿಯಾಗಿತ್ತು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಿದ್ದು, ದಲಿತ ಸಮುದಾಯದ ಹಿತದೃಷ್ಟಿ ಇಟ್ಟುಕೊಂಡು ಮತ್ತು ಬೇರೆಯವರ ಘನತೆ ಕಾಪಾಡಲು ತಮ್ಮಲ್ಲಿರುವ ನೋವನ್ನು ಹಿಡಿದಿಟ್ಟುಕೊಂಡು ದಲಿತರಲ್ಲಿ ಬರುವ ವಿಶೇಷವಾಗಿ ಮಾದಿಗ ಸಮುದಾಯದ ಕುಂದುಕೊರತೆಗಳ ಬಗ್ಗೆ ಮತ್ತು ಹಳ್ಳಿಗಳಲ್ಲಿರುವ ಅಸ್ಪೃಶ್ಯತೆಯ ಬಗ್ಗೆ ಮಾತನಾಡಿ ವೇದಿಕೆ ಮೇಲಿರುವ ಗಣ್ಯರ ಗಮನ ಸೆಳೆದರು. ವೀಕ್ಷಕರೇ, ಒಬ್ಬ ಜವಾಬ್ದಾರಿಯುತ ನಾಯಕ ವೇದಿಕೆಯಲ್ಲಿ ಎಲ್ಲಾ ನೋವನ್ನು ಹಿಡಿದಿಟ್ಟುಕೊಂಡು ಜನಪ್ರತಿನಿಧಿಗಳ ಘನತೆ ಕಾಪಾಡಲು ವಲ್ಲದ ಮನಸ್ಸಿನಿಂದ ಮಾತನಾಡಿರುವ ಈ ಮಾತುಗಳಿಂದ ಸಮುದಾಯಕ್ಕೆ ಯಾವ ರೀತಿಯ ಒಳಿತಾಗುವುದೆಂದು ಮುಂದಿನ ದಿನಮಾನಗಳಲ್ಲಿ ಕಾದು ನೋಡಬೇಕಿದೆ. ವರದಿಗಾರರು KK ಮೆಹಬೂಬ್ ಬಾಷಾ, ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಶುಭಾಶಯಗಳು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ, ಬಾಬು ಜಗಜೀವನ್ ರಾಮ್ ಅವರ ಜೀವನ ಚರಿತ್ರೆಯನ್ನ ಹೇಳಲಿಕ್ಕೆ ಅಂತಾನೆ ನಮ್ಮಣ್ಣವರು ಚಂದ್ರಶೇಖರಣ್ಣವರು ಬಂದಿರ್ತಾರ. ಆದರೂ ಕೂಡ ಪ್ರಾಸ್ತಾವಿಕವಾಗಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸಂತೋಷ. ಈಗಾಗಲೇ 134ನೇ ಜಯಂತಿ ಇಡೀ ಭಾರತ ದೇಶಾದ್ಯಂತ ನಡೀತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು ಸಂಡೂರು ತಾಲೂಕಿನ ಸಮುದಾಯಗಳಿಗೆ ಸಂತೋಷ. ಮತ್ತೆ ಈಗೇನೇ ಈ 2-3 ವರ್ಷಗಳಿಂದ ನಮಗೆ ನೀತಿ ಸಮಿತಿ ಬರ್ತಿದ್ವು. ಹಾಗಾಗಿ ಜಯಂತಿಯನ್ನ ಆಚರಣೆ ಮಾಡಕ ಅಡೆತಡೆ ಆಗ್ತಿತ್ತು. ಆದರೂ ಈ ಸರಿ ಈಗೇನು ಈ ವರ್ಷ ಅದ್ದೂರಿಗೆ ಆಚರಣೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಬಾಬಾ ಸಾಹೇಬರ ಒಂದು ಜಯಂತಿಯನ್ನ ಆಚರಣೆ ಮಾಡತಕ್ಕಂಥದ್ದು ಶುಭ ಸಂದರ್ಭದಲ್ಲಿ ಈಗಾಗಲೇ ಈ ಒಂದು ವೇದಿಕೆ ಅಧ್ಯಕ್ಷತೆ ವಹಿಸಿರತಕ್ಕಂಥ ಅನ್ನಪೂರ್ಣ ಮೇಡಮ್ ಅವರು ಮತ್ತೆ ತುಕಾರಾಮ್ ಸರ್ ಅವರು ಬರ್ತಾರ. ದಯಮಾಡಿ ಅಭಾಷಣ ಮಾಡಬೇಡ್ರಿ. ಈಗಾಗಲೇ ಮೆರವಣಿಗೆ ಮಾಡಿದ್ವಿ, ಆದ್ರೆ ಇಲ್ಲಿ ವಿಚಾರವನ್ನು ತಿಳ್ಕೋಬೇಕು. ಬಾಬಾ ಸಾಹೇಬರ ಆದರ್ಶಗಳನ್ನ ನಮ್ಮ ಯುವಕರಿಗೆ ಮೈಗೂಡಿಸ್ಬೇಕು. ಅದಕ್ಕಾಗಿ ವೇದಿಕೆಗೆ ಒಪ್ಕೊಳ್ಬೇಕಂತ ಹೇಳಿ ಆಗಸ್ಟ್ 11 ಗಂಟೆಗೆ ನಾವು ಬಂದು ಇಲ್ಲಿ ಸೇರಿಕೊಂಡಿದ್ವಿ. ಆದ್ರೂ ಕೂಡ ನಮ್ಮ ಯುವಕರು ಹೊರಗಡೆ ಇಲ್ಲಿ ಕುಂದದಂಗೆ ಹೊರಗಡೆ ಹೋಗ್ತಾರೆ. ದಯಮಾಡಿ ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಮತ್ತೆ ಬಾಬಾ ಸಾಹೇಬ್ ವಿಚಾರಗಳನ್ನ ತಿಳಿಸಿ
ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರ ಜಯಂತಿಯನ್ನು 134ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೀವಿ. ಆದರೆ ಇವತ್ತಿಗೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಅಸ್ಪೃಶ್ಯತೆ ಜೀವಂತವಾಗಿರ್ತಕ್ಕಂಥದ್ದು ನಮಗೆ ತುಂಬಾ ನೋವಿನ ಸಂಗತಿ. ಯಾಕಪ್ಪ ಅಂತಂದ್ರೆ ಬಾಬಾ ಸಾಹೇಬರ ಸಂವಿಧಾನವನ್ನು ಬರೆದು ಎಲ್ಲರಿಗೂ ಸಮಾನತೆ ಇರಬೇಕು, ಶೋಷಿತರಿಗೂ ಕೂಡ ಸಮಾನತೆ ಅವಕಾಶಗಳು ಸಿಗಬೇಕು, ಮತ್ತೆ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರ್ತಕ್ಕಂಥ ಬಡವರ್ಗದವರಿಗೆ, ಸಣ್ಣ ಸಣ್ಣ ಸಮುದಾಯಗಳಿಗೆ ಮುಖ್ಯ ವಾಹಿನಿಗಳು ಬರ್ಬೇಕಂತ ಹೇಳಿ ಬಾಬಾ ಸಾಹೇಬ್ ಸಂವಿಧಾನ ಬರೆದಿರ್ತಕ್ಕಂಥ ಸಂವಿಧಾನ ಸರಿಯಾದ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಜಾರಿ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ನಾವು ಯಾಕೆ ಇದನ್ನ ಕಟ್ಟು ಸತ್ಯ ಹೇಳಬೇಕಾಗ್ತಕ್ಕಂಥ ವಾತಾವರಣ ಆಗಿದೆ ಅಂದ್ರೆ, ಸುಮಾರು 1 ತಿಂಗಳ ಹಿಂದೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳಾಗಿರ್ತಕ್ಕಂಥ ಇಒ ಸಾಹೇಬರ ನೇತೃತ್ವದಲ್ಲಿ ಮತ್ತೆ ನಮ್ಮ ಸಿಪಿಐ ನೇತೃತ್ವದಲ್ಲಿ ಬಿಡ್ಲಾಪುರದಲ್ಲಿ ಮೊನ್ನೆ ಕಟಿಂಗ್ ಶಾಪ್ ನಿರ್ಬಂಧ ಆಗಿತ್ತು, ಹೋಟೆಲ್ಗಳಿಗೆ ನಿರ್ಬಂಧ ಆಗಿತ್ತು, ಮತ್ತೆ ದೇವಸ್ಥಾನಗಳಿಗೆ ನಿರ್ಬಂಧ ಆಗಿತ್ತು. ಆ ಒಂದು ಇದನ್ನ ಶಾಂತಿ ಸಭೆ ಮಾಡೋದ್ರ ಮುಖಾಂತರ ಇವತ್ತು ಒಂದು ಸಮಾನತೆಯನ್ನ ಸಾರ್ತಕ್ಕಂಥ ವ್ಯವಸ್ಥೆ ಈ ಒಂದು ಸಮಾಜದಲ್ಲಿ ಇದೆ. ನಾವು ಕೇವಲ ಬಾಬಾ ಸಾಹೇಬ್ ಜಯಂತಿಯನ್ನ ಕೇವಲ ವಾಡಿಕೆಗೋಸ್ಕರ ಬೇಡಿಕೆಗೋಸ್ಕರ ಮಾಡ್ತಾ ಇದೀವಿ. ಸಮಾನತೆಯನ್ನ ಸಿಗದೇ ಇರತಕ್ಕಂಥದ್ದು ನಮ್ಮ ಸಂಗತಿ. ಸೀಕೆಹಳ್ಳಿ ಹಿರೇಕೆರನಹಳ್ಳಿ ಗ್ರಾಮದಲ್ಲಿ ಆದ್ರೂ ಕೂಡ ಇನ್ನು ಕಟ್ಟ ಕಡೆ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಿದೆ, ದೌರ್ಜನ್ಯ ದಬ್ಬಾಳಿಕೆಗಳು ಇನ್ನೂ ನಿರಂತರವಾಗಿ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಿದ್ವಿ. ಅಂತ ಸಂದರ್ಭದಲ್ಲಿ ನಮ್ದು ಶಾಸಕರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ತುಕಾರಾಮ್ ಸರ್ ಅವರು ಬಂದ್ರು. ವೇದಿಕೆ ಸ್ವಲ್ಪ ಅಭಾಸಾಗಿದ್ದರಿಂದ ಮತ್ತೆ ನಾನು ವಿಚಾರ ಮಾಡ್ತೀನಿ. ಏನು ಮೊನ್ನೆ ಸೀಕೆಹಳ್ಳಿಯಲ್ಲಿ ನಮ್ಮ ದಲಿತ ಕೇಂದ್ರಗಳಲ್ಲಿ ಅಸ್ಪೃಶ್ಯತೆ ನಿರ್ಮೂಲನೆ ಇನ್ನೂ ತಾಂಡವಾಡ್ತಿತ್ತು. ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ, ಕಟಿಂಗ್ ಶಾಪ್ಗಳಿಗೆ ಪ್ರವೇಶವಿಲ್ಲ, ಮತ್ತು ತೆರೆ ಕಟ್ಟಿಕೊಂಡು ಹೋಗಂಗಿಲ್ಲ. ವಿಶೇಷವಾಗಿ ನಮ್ಗೆ ಏನಿಲ್ಲದಿಲ್ಲ, ಕಟಿಂಗ್ ಶಾಪ್ಗಳಾಗ ಶಾಲೆ ಮಕ್ಕಳಿಗೆ ಸಹಿತ ಇನ್ನೂವರೆಗೆ ಕಟಿಂಗ್ ಮಾಡ್ತಾ ಇಲ್ಲ. ನಾವೇನಾದ್ರೂ ಸಂಘಟಕರು ಧ್ವನಿ ಎತ್ತಿದ್ರೆ, ನಾವೇನಾದ್ರೂ ಸಂಘಟಕರು ಏನಾದ್ರೂ ಪೊಲೀಸ್ ಸ್ಟೇಷನ್ ಹೋಗಿ ಮಾತಾಡಿದ್ರೆ ನಮ್ಮ ಮೇಲೆ ಕೇಸು ರಿಜಿಸ್ಟರ್ ಆದಂತ ವಾತಾವರಣ ಇವತ್ತಿಗೂ ನಡೀತಾ ಇದಾವೆ. ಹಾಗಾಗಿ ನಾವು ತಾಲೂಕು ಆಡಳಿತಕ್ಕೆ ಮನವಿ ಮಾಡೋದಿಷ್ಟೇ, ಸತ್ಯಾಂಶವನ್ನು ಹೇಳ್ತಾ ಇದೀವಿ. ನಾವು ಯಾರನ್ನೂ ದೂರಿಸೋದಿಲ್ಲ. ಇವತ್ತಿಗೂ ಕೂಡ ಕೆಲವೊಂದು ಹಳ್ಳಿಗಳಾಗ ನಮ್ಮ ವಿಶೇಷವಾಗಿ ಮಾದಿಗ ಜಾತಿಯವರಿಗೆ ನಿರ್ಬಂಧಗಳಿದಾವ. ಅಂತ ಒಂದು ನಿರ್ಬಂಧಗಳನ್ನ ಮುಕ್ತ ಅವಕಾಶಗಳನ್ನ ಮಾಡೋದ್ರ ಮುಖಾಂತರ ನಮ್ಮ ಜಯಂತಿಯನ್ನ ಆಚರಣೆ ಮಾಡಿದ್ರೆ ಸಂವಿಧಾನ ಜಾರಿ ಆಗಿರುತ್ತೆ, ಶಾಸಕ ಆಗ್ತಕ್ಕ ಅಂತ ಹೇಳಿ ನಾವು ವೇದಿಕೆ ಮುಖಾಂತರ ಹೇಳ್ತಾ ಇದೀವಿ. ಯಾಕೆ ಮಾತಾಡ್ತೇವೆ ಅಂತಂದ್ರೆ ಇವತ್ತಿಗೂ ಕೂಡ ಕಂಪೂರ್ಣದಲ್ಲೂ ಅಸ್ಪೃಶ್ಯತೆ ಇದೆ. ಎಲ್ಲ ಹಳ್ಳಿಗಳಲ್ಲೂ ಕೂಡ ನಾವು ಕೆಲವೊಂದು ತಾಲೂಕು ಮಟ್ಟ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಶಾಂತಿ ಸಭೆ ಮಾಡೋದ್ರ ಮುಖಾಂತರ ಕೆಲವೊಂದು ಹಳ್ಳಿಗಳಲ್ಲಿ ನಿರ್ಮೂಲನೆ ಮಾಡೋದ್ರ ಮುಖಾಂತರ ಸಂಘಟನೆ ಮಾಡಿದ್ದೀವಿ. ಹಾಗಾಗಿ ತಾವು ವೇದಿಕೆ ಮೇಲೆ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಮತ್ತೆ ನಮ್ಮ ಆಡಳಿತ ವರ್ಗದವರು ಎಲ್ಲರಿಗೂ ಕೂಡ ಒಂದೊಂದು ಹಳ್ಳಿಗಳಲ್ಲಿ ಈ ರೀತಿಯಾಗಿ ಇರ್ತಕ್ಕಂಥದ್ದನ್ನ ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ರೆ ಬಾಬಾ ಸಾಹೇಬ್ ಸಂವಿಧಾನ